ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 7ನೇ ತರಗತಿಯ ಗಣಿತದಲ್ಲಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮಗಾಗಿ ನಾವು ಬ್ಲೂ ಪ್ರಿಂಟ್ ಪ್ರಕಾರ ಸಿದ್ಧಪಡಿಸಿದ್ದಾರೆ. ಸೊ ಅದನ್ನು ಸಿದ್ಧಪಡಿಸಿ ಕೊಟ್ಟವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇದೆ, ಕಡೆ ತನಕ ನೋಡಿ ಅಂತ ಹೇಳ್ತಾ. ಪ್ರಶ್ನೆ ಒಂದಿತ್ತು, 31% ಕ್ರಮದಲ್ಲಿ ಬರೆದಾಗ ಏನಾಗ್ತದೆ ಅಂತ ಕೇಳಿದ್ರು. ಸೊ ಕೊಟ್ಟ ಆಯ್ಕೆಗಳಲ್ಲಿ ಏನಾಗ್ತದಪ್ಪ ಅಂದ್ರೆ 31 ಶೇಕಡಾ ಕ್ರಮದಲ್ಲಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ 33/1/3 ಅಂತಕ್ಕಂಥದ್ದನ್ನ ಸರಿಯಾದ ಉತ್ತರ ಬರಬೇಕು. ಸೆಕೆಂಡ್ ಒನ್, 0.75 ಶೇಕಡಾಕ್ಕೆ ಪರಿವರ್ತಿಸಿರಿ ಅಂತ ಕೇಳಿದ್ದಾರೆ. ಸೊ 0.75 ಶೇಕಡಾಕ್ಕೆ ಪರಿವರ್ತಿಸಿದಾಗ 75% ಇಸ್ ದ ರೈಟ್ ಆನ್ಸರ್. ಇನ್ನು ಘನ ಹೊಂದಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಘನ ಹೊಂದಿರತಕ್ಕಂಥ ಒಟ್ಟು ಮುಖಗಳ ಸಂಖ್ಯೆ 6 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಘಾತ 0ಯ ಬೆಲೆ ಎಷ್ಟು ಅಂತ ಕೇಳಿದ್ರು. ಅಂದ್ರೆ ಎ ಯ ಘಾತ a⁴0 ಇದೆ. ಸೊ ಅದ್ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸಮಬಾಹು ತ್ರಿಭುಜ ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಮಬಾಹು ತ್ರಿಭುಜ ಹೊಂದಿರುವ ಒಟ್ಟು ಸಮಮಿತಿ ರೇಖೆಗಳ ಸಂಖ್ಯೆ 3 ಅಂತಕ್ಕದ್ದನ್ನ ಬರಿಬೇಕು. ಇಷ್ಟು ಒಂದು ಏನಾಗಿತ್ತಪ್ಪ ಅಂದ್ರೆ 1 ಮಾರ್ಕರ್ ಇತ್ತು. ಇನ್ನು ಮತ್ತೆ 1 ಮಾರ್ಕರ್ ಕೊಟ್ಟಿದ್ದಾರೆ. ಲಾಭ ಕಂಡುಹಿಡಿಯೋ ಸೂತ್ರವನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ. ಲಾಭವನ್ನ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲೆಕ್ಕಾಚಾರವನ್ನ ಹಾಕ್ತೀವಿ. ಇನ್ನು ಋಣ ಭಾಗಲಬ್ಧ ಸಂಖ್ಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಋಣ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ 5 - 3 ಅಂದ್ರೆ ಅಥವಾ ಛೇದ ಧನ ಪೂರ್ಣಾಂಕ ಮತ್ತೆ ಅಂಶ ಋಣ ಪೂರ್ಣಾಂಕವಿರುವ ಯಾವುದೇ ಸಂಖ್ಯೆಯನ್ನು ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಬರಿಬಹುದು. ಮುಂದಿನ ಪ್ರಶ್ನೆ, ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವೇನು ಅಂತ ಕೇಳಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎಸ್ ಪಾದ ಇಂಟು ಎತ್ತರ ಬಿ ಇಂಟು ಎಚ್ ಅಂತಕ್ಕದ್ದನ್ನು ನೀವು ಬರಿಬೇಕು. ನೆಕ್ಸ್ಟ್ ಒನ್, 4xy + y ಬೀಜೋಕ್ತಿಯಲ್ಲಿ xy ನ ಸಹಗುಣಕವೇನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಏನಾಗ್ತದಪ್ಪ ಅಂತಂದ್ರೆ ಅದು xy ನ ಸಹಗುಣಕ 6 ಅಂತಕ್ಕದ್ದನ್ನು 4 ಅಂತಕ್ಕಂಥದ್ದು ಉತ್ತರ. 4 ಇದೆಯಲ್ಲ, ಇದು ಸಹಗುಣಕ. ಇನ್ನು 10⁻³ ಆಧಾರ ಸಂಖ್ಯೆ ಮತ್ತು ಘಾತಸೂಚಿ ಯಾವುದು ಅಂತ ಕೇಳಿದ್ದಾರೆ. ಸೊ 10 ಅನ್ನೋದು ಏನಪ್ಪಾ ಅಂತಂದ್ರೆ ಆಧಾರ ಸಂಖ್ಯೆ ಆಗಬೇಕು, ಘಾತಸೂಚಿ ಅನ್ನೋದು 3 ಅಂತ ಆಗಬೇಕು. ಸೊ ಇಷ್ಟು ಬರೆದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆರಾಮಾಗಿರ್ತಕ್ಕಂಥ ಅಂಕಗಳನ್ನ ಕೊಡ್ತಾರೆ. ಪ್ಯಾಟರ್ನ್ ಅನ್ನ ಸ್ವಲ್ಪ ನೋಡ್ಕೊಡ್ರಿ. ಚೌಕದ ಪರಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಅಂತ ಕೇಳಿದ್ದಾರೆ. ಸೊ ಚೌಕದ ಪರಭ್ರಮಣ ಎಷ್ಟಪ್ಪ 4 ಅಂತಕ್ಕಂಥದ್ದಿತ್ತು. ಸೊ ಇದು ಕೂಡ ಒಂದು ಪ್ರಶ್ನೆನೇ ಇತ್ತು. ಇನ್ನು ನೆಕ್ಸ್ಟ್ ಒನ್, 2 ಮಾರ್ಕರ್ ಕ್ವಶನ್ ಅಲ್ಲಿ 45 ಶೇಕಡಾ ಕ್ರಮಕ್ಕೆ ಪರಿವರ್ತನೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 45 × 100 ಶೇಕಡಾ ಮಾಡಬೇಕು. ಆಮೇಲೆ ಇದೇನಾಗ್ತದಪ್ಪ ಅಂದ್ರೆ 5 × 25 ಶೇಕಡಾ. ಓಕೆನಾ. ದೆನ್ ಇದೇನಾಗ್ತದೆ 125 ಶೇಕಡಾ ಇಸ್ ದ ರೈಟ್ ಆನ್ಸರ್. ಇನ್ನು ಒಟ್ಟು 32 ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳು ಗೈರು ಹಾಜರಾದರೆ ಗೈರು ಹಾಜರಾದ ಶೇಕಡಾ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡಬೇಕು, ಮೊದಲು ಗೈರು ಹಾಜರಾದವರ ಶೇಕಡಾ ಅಂತಂದ್ರೆ 328 × 100. ಅವಾಗ ಇದೇನಾಗ್ತದಪ್ಪ ಅಂದ್ರೆ 41 × 100 ಅಂತ ಆಗ್ತದೆ. ಸೊ ಇದು 25 ಶೇಕಡಾ ಅಂತ ನೀವೇನ್ ಮಾಡಬಹುದಾಗಿತ್ತು, ಬರಿಬಹುದು. ನೆಕ್ಸ್ಟ್ ಒನ್, ಒಂದು ಆಟಿಕೆಯನ್ನ ರೂಪಾಯಿ 72ಕ್ಕೆ ಕೊಂಡು 80ಕ್ಕೆ ಮಾರಿದರೆ ಶೇಕಡಾ ಲಾಭವನ್ನ ಕಂಡುಹಿಡಿತಕ್ಕಂಥ ಲೆಕ್ಕ ಕೇಳಿದ್ರು. ಆನ್ಸರ್, ಕೊಂಡ ಬೆಲೆ 72, ಮಾರಿದ ಬೆಲೆ 80, ಲಾಭ 80 - 72 8. ಹಾಗಾದ್ರೆ ಶೇಕಡಾ ಅಂತಂದ್ರೆ 72/8 × 100. ಅವಾಗ ಏನಾಗ್ತದಪ್ಪ ಅಂದ್ರೆ 9/1 × 100. ಅದೇನಾಗ್ತದಪ್ಪ ಅಂದ್ರೆ 119.1 ಶೇಕಡಾ ಅಂತ ಇದೆ. ಸೊ ಇಷ್ಟು ನೋಡಿ, 119/1 ಶೇಕಡಾ ಅಂತ ಅದು ಏನಾಗದಪ್ಪ ಅಂದ್ರೆ ಬಂದದ. ಇನ್ನು 30ರಿಂದ 45 ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಅದನ್ನ ಹೇಗೆ ಬರಿಬೇಕಪ್ಪ ಅಂದ್ರೆ ಇಲ್ಲಿ 45 ಮತ್ತು 30ರಲ್ಲಿ ಮೊಸ ತೆಗಿರಿ. ಸೊ ಮೊಸ 15 ಆಗ್ತದೆ. ಅವಾಗ ಏನಾಗ್ತದಪ್ಪ ಅಂದ್ರೆ 30/15 - 45/15 ಅದೇನಾಗ್ತದಪ್ಪ ಅಂದ್ರೆ 2 - 3 ಅಂತಕ್ಕಂಥದ್ದು ಆದರ್ಶ ರೂಪ ಇಲ್ಲಿ ಆಗಬೇಕು. ನೆಕ್ಸ್ಟ್ ಒನ್, ಸಂಕಲನ ಮಾಡಬೇಕು. 37 + ಇನ್ ದ ಬ್ರಾಕೆಟ್ 3 - 5. ಸೊ ಇದನ್ನ ಹೀಗೂ ಮಾಡ್ಬೋದು ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ 37 + -5 = 32. ಅಂದ್ರೆ 32ರಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಅದ. ಸೊ 37ರಾಗ 5 ಕಳೆದ್ರೆ 32 ಉತ್ತರ ಬಂತು. ನೆಕ್ಸ್ಟ್, ಗುಣಲಬ್ಧ ಕಂಡುಹಿಡಿಯಿರಿ. 5 - 3 × 72 ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಈಸಿ ಅದ. 5ರಲ್ಲಿ 5 × 7 - 3 × 2 = ಏನಾಗ್ತದಪ್ಪ ಅಂದ್ರೆ 5 × 35 ಬರ್ದಿದ್ದಾರೆ. 3 × 6, 35ರಲ್ಲಿ 6 ಕಳೆದ್ರೆ 29. ಸೊ ಇಷ್ಟು ಚೆನ್ನಾಗಿರ್ತಕ್ಕಂಥ ಉತ್ತರ ಇತ್ತು. ಇದರ ಸಜಾತಿ ಪದ ಅಂದ್ರೆ ಏನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್, ಒಂದೇ ಬೀಜ ಪದವನ್ನು ಹೊಂದಿರುವ ಪದಗಳೆಲ್ಲ ಸಜಾತಿ ಪದಗಳು. ಉದಾಹರಣೆಗೆ 4xy ಮತ್ತು -3xy. ಸೊ ಇವೇನಪ್ಪ ಅಂದ್ರೆ ಸಜಾತಿ ಪದಗಳು.
ಇನ್ನು 5 × 5 × 7 × 7 ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 5ರದ್ದು ಎಷ್ಟಿದಾವೆ, 5 ರ ಘಾತ 2, 7ರದ್ದು ಎಷ್ಟು 3. ಸೊ 5 ರ ಘಾತ 2 × 7 ರ ಘಾತ 3 ಅಂತ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು 3 ಮಾರ್ಕರ್ ನೋಡಿ. ಅನಿತಾಳು ರೂಪಾಯಿ 5,000ನ ಸಾಲಿಯಾನ 15% ಬಡ್ಡಿಯ ದರದಲ್ಲಿ ಸಾಲವನ್ನು ಪಡಿತಾಳ. ಒಂದು ವರ್ಷದ ಅಂತ್ಯದಲ್ಲಿ ಅವಳು ಪಾವತಿಸಬೇಕಾದ ಬಡ್ಡಿ ಮತ್ತು ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಅವಾಗ ನೀವು ಅಸಲು ಬರಿಬೇಕು ರೂಪಾಯಿ 5,000, ಬಡ್ಡಿ ದರ 15%, ಕಾಲ 1 ವರ್ಷ. ಅವಾಗ ಮೊದಲು ಬಡ್ಡಿ ಕಂಡುಹಿಡಿಯಿರಿ. PTR / 100 ಅಂದರೆ 5,000 × 1 × 15 ಭಾಗಿಸು 100, ಇದು 750 ಬರ್ತದೆ. ಒಟ್ಟು ಮೊತ್ತ ಕಂಡುಹಿಡಬೇಕಾದ್ರೆ ಅಸಲು ಪ್ಲಸ್ ಬಡ್ಡಿ ಕೂಡಿಸ್ಬೇಕು. 5,000ದಲ್ಲಿ 750 ಕೂಡಿಸಿದ್ರೆ 5,750 ಅಂತಕ್ಕಂಥ ಉತ್ತರ ನಿಮ್ಮದು ತೋರಿಸ್ಬೇಕು. ನೆಕ್ಸ್ಟ್ ರೂಪಾಯಿ 250 ರವಿ, ರಾಜು ಮತ್ತು ರಾಯ್ ಇವರುಗಳಿಗೆ 2:3:5ರಲ್ಲಿ ಸಮನಾಗಿ ಹಂಚಿದ್ದಾರೆ. ಪ್ರತಿಯೊಬ್ಬರು ಪಡೆಯುವ ಹಣವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಬರೀರಿ ಒಟ್ಟು ಭಾಗಗಳು 2 + 3 + 3 + 5 10. ರವಿ ಪಡೆಯುವ ಹಣ 2/10 ಗುಣಿಸು 250, ಅದು 55. ರಾಜು ಪಡೆಯುವ ಹಣ 3/10 ಗುಣಿಸು 250, 75. ರಾಯ್ ಪಡೆಯುವ ಹಣ 2/10 ಗುಣಿಸು 250, 125 ಅಂತ ಉತ್ತರ. ನೆಕ್ಸ್ಟ್ -2 ಮತ್ತು -1ರ ನಡುವೆ ಇರುವ ಯಾವುದೇ 3 ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ಥರನಾಗಿ ಪಟ್ಟಿ ಮಾಡಬೇಕಪ್ಪ ಅಂತಂದರೆ, ಸೊ 1ಅನ್ನು -5 -5 ಮತ್ತು -2ಅನ್ನು 5 - 10 ಅಂತ ಬರಿಬೋದು. ಅವಾಗ 5 - 10, ಸೊ ಈ ಥರ ಚಿಹ್ನೆ ತೋರಿಸಿದ್ದಾರೆ. ಆದ್ದರಿಂದ 3 ಭಾಗಲಬ್ಧ ಸಂಖ್ಯೆಗಳು 5 - 9, 5 - 8, 5 - 7. ಇನ್ನು ಬೆಲೆ ಕಂಡುಹಿಡಿಯಿರಿ. 13 - 2 ಭಾಗಿಸು 71 ಅಂತ ಇದೆ. ಸೊ ಇದನ್ನು ವೆರಿ ಈಸಿಯಾಗಿ ಮಾಡ್ಬೋದು. 13 ಭಾಗಿಸು 2, 13 - 2 ಭಾಗಿಸು 71, 13 - 2 × 17. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 13 - 14 ಅಂತ ಬರ್ತದೆ. ಲಾಸ್ಟ್ 2 ಕೆಳಗಿನ ಹೇಳಿಕೆಗಳನ್ನು ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೀರಿ ಅಂತ ಕೇಳಿದರೆ, y ಇಂದ z ಅನ್ನು ಕಳೆದಿದೆ ಅಂದರೆ ಹೇಗೆ ಬರೀತೀರಿ? y - z ಅಂತ ಬರೀತೀರಿ. ಇನ್ನು x ಮತ್ತು yಗಳ ಮೊತ್ತದ ಅರ್ಧದಷ್ಟು ಅಂತಂದರೆ ಏನು ಬರೀತೀರಿ? 2x + y ಅಂತ ಬರೀತೀರಿ. ಲಾಸ್ಟ್ ಏನಿದೆ p ಮತ್ತು q ಸಂಖ್ಯೆಗಳ ಗುಣಲಬ್ಧದ 4/1 ಅಂತಂದ್ರೆ 4pq ಅಂತ ಬರೀತೀರಿ. ಇನ್ನು 4 ಮಾರ್ಕರ್ ಕ್ವಶನ್ಸನ್ನು ಕೊಟ್ಟಿದ್ರು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದಾವ. ಒಂದು ದೇಶದಲ್ಲಿ ಅನಕ್ಷರಸ್ಥರ ಸಂಖ್ಯೆ 10 ವರ್ಷಗಳಲ್ಲಿ 150 ಲಕ್ಷದಿಂದ 100 ಲಕ್ಷಕ್ಕೆ ಇಳಿತು. ಶೇಕಡಾ ಇಳಿಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನು ನೋಡ್ರಿ, ಈ ಥರನಾಗಿರ್ತಕ್ಕಂಥ ಮಾಡಿದ್ದಾರೆ. ಮೂಲ ಮೊತ್ತ 150 ಲಕ್ಷ, ಒಟ್ಟು ಬದಲಾವಣೆ 150 - 100 50 ಲಕ್ಷ. ಶೇಕಡಾ ಇಳಿಕೆ 150 × 50 × 100, 31 × 100 = 3331 ಅಂತಿದೆ. ಆಮೇಲೆ ಬಡ್ಡಿ ಇದೆ. ಸೆಕೆಂಡ್ ಲೆಕ್ಕ ಬಡ್ಡಿ ಕೇಳಿದ್ದಾರೆ. 4,500 ಮೊಬೈಲಿಗೆ 2 ವರ್ಷಗಳ ಅವಧಿಗೆ 750 ಬಡ್ಡಿ ಪಾವತಿಸಿದರೆ ಸೊ ಬಡ್ಡಿಯ ದರವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಅದನ್ನು ಏನು ಬರೀತದಪ್ಪ ಅಂತಂದ್ರೆ ಈ ಥರ ಬರಿಬೇಕು. ಬಡ್ಡಿ, ಅಸಲು, ಕಾಲ. ಸೊ ಟೋಟಲ್ 83.3 ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ನೋಡಿ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ವಿಸ್ತರಿಸಿ ಈ ಥರನಾಗಿರ್ತಕ್ಕಂಥ ವಿಸ್ತರಿಸಿ ಬರಿಬೇಕಾಗಿತ್ತು. -1 ಘಾತ ಇದಂದರೆ -1 ಅಂತ ಬರಿತೀರಿ. 3ರ ಘಾತ 2 × 10ರ ಘಾತ 4 ಅಂತಂದ್ರೆ 9 × 10,000 90,000. ಲಾಸ್ಟ್ ಬಿದಲ್ಲಿದೆ, ಟಿ ಶರ್ಟನ್ನು 120ಕ್ಕೆ ಕೊಂಡು 100ಕ್ಕೆ ಮಾರ್ತಾನೆ, ಶೇಕಡಾ ನಷ್ಟವನ್ನು ಕಂಡುಹಿಡಿಯಿರಿ. ಸೊ ಅವಾಗ ಏನು ಬರಬೇಕು? ಕೊಂಡ ಬೆಲೆ 120, ಮಾರಿದ ಬೆಲೆ 100, ನಷ್ಟ 120 - 100 20. ಶೇಕಡಾ ನಷ್ಟ ಕೊಂಡ ಬೆಲೆ ಗುಣಿಸು ನಷ್ಟ ಭಾಗಿಸು 100, 120 × 20 / 100, ಸೊ 350. ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಉತ್ತರ ಆಯಿತು. ಇಷ್ಟು ಈ ಒಂದು ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ, ಮಾಡಲ್ ಆಗಿ ತಗೊಳ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.